ಅಂದ್ರೆ ಗಿಲ್ಲಿ ಅವ್ರಿಗೆ ಕಾವ್ಯ ಅವರು ರಾಖಿ ಕಟ್ಟಿರುವಂತದ್ದು ಈಗ ಓಕೆ, ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ರಾಖಿ ಇದೆ. ಕಟ್ಟಿದ್ರ ಅವರು? ರಾಖಿ ಓಕೆ. ಕಟ್ಸಿದಾರೆ ಎಲ್ಲರೂ ಸೇರ್ಕೊಂಡು, ಅವರು ಕೂಡ ಕಟ್ಟಿದ್ದಾರೆ. ಕಾವು ಬೇಡ 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 ಅನ್ನುವಂಥದ್ದು. ಓಕೆ. ಏನ್ ಹೇಳ್ತೀರಾ ಅಂತ. ಏನಿಲ್ಲ, ಅದೆಲ್ಲ ಒಂದು ತಮಾಷೆ ಆಟ. ಅವ್ರೇನ್ ಜೋಡಿ ಆಗಿರ್ಲಿಲ್ಲ. ಅವ್ರು ಕಿತ್ತು ಬಿಸಾಕ್ತಾರೆ ಪಾಪ ಗಿಲ್ಲಿ. ಹೌದು, ಅದು ಅವ್ರ ಆಟ. ಗಿಲ್ಲಿ ಗೊತ್ತು ಏನೇನ್ ಮಾಡಿದ್ರೆ ಏನೇನೆಲ್ಲ ಆಗುತ್ತೆ ಹ್ಮ್. ಅಂತ. ಬುದ್ಧಿವಂತ ಹುಡುಗ. ಬಟ್ ಆ ಬುದ್ಧಿವಂತಿಕೆಯಲ್ಲಿ ಎಲ್ಲೂ ಕುಯುಕ್ತಿ ಇಲ್ಲ. ಹ್ಮ್. ನೀಟ್ ಬುದ್ಧಿವಂತ, ತಮಾಷೆ. ಬಟ್ ಅವ್ರಿಗೆ ಗೊತ್ತು ನನ್ನ ಆಟ ಏನು ಅನ್ನೋದು. ಹ್ಮ್. ಅದೆಲ್ಲ ಒಂದ್ ತಮಾಷೆ ಅಷ್ಟೇ. ಯಾಕಂದ್ರೆ ಅವ್ರೇನ್ ಲವ್ ಬರ್ಡ್ಸ್ ಆಗಿರ್ಲಿಲ್ಲ, ಜೊತೆಲಿ ಜಂಟಿ ಹ್ಮ್. ಆಗಿದ್ರು. ಗಿಲ್ಲಿ ರೇಗಿಸ್ತಾ ಇದ್ರು. ಇವ್ರಿಗೆ ಗೊತ್ತು ಗಿಲ್ಲಿ ಏನು ತಮಾಷೆ ಅಂತ. ಅದಕ್ಕೇನ್ ವಿರೋಧ ವ್ಯಕ್ತಪಡಿಸ್ತಿರ್ಲಿಲ್ಲ. ಹ್ಮ್. ಹೇಳ್ದ ಕಸಿನ್ ಅಣ್ಣ ತಂಗಿಯಿಂದಾಗೆಲ್ಲ ಅವಾಗೆಲ್ಲ ಹ್ಮ್. ತಮಾಷೆಗಳಾಗ ಏ ಅಣ್ಣ ಅಂತೆಲ್ಲ ಕರಿಬೇಡ ಅಂತ. ಸೊ ಅದೊಂದು ತಮಾಷೆ ಭಾಗ ಆಗಿರುತ್ತೆ ಹೊರತು ಬಹುಶಃ ಏನು ಸೀರಿಯಸ್ ಆಗಿಲ್ಲ ಅಂತ ಅನ್ಸುತ್ತೆ. ಮೇಡಮ್, ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದಿದ್ದಾಯ್ತು. ಸೊ ಯಾರ ಜೊತೆ ಫ್ರೆಂಡ್ಶಿಪ್ ನ ಕಟ್ ಮಾಡ್ತೀರಾ, ಯಾರ ಜೊತೆ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ತೀರಾ? ಒಂದು, ನಾನು ಯಾವ ಹೆಸರುಗಳನ್ನ ತಗೊಂಡಿಲ್ಲ ನಿಮ್ಗೆ ಗೊತ್ತಿದೆ. ಅದಂತೂ ನನ್ನ ಜೀವನದಲ್ಲಿ ಮತ್ತೆ ಬರಕ್ ಸಾಧ್ಯನೇ ಇಲ್ಲ. ಹ್ಮ್. ಬಟ್ ಸ್ಟಿಲ್ ದೇ ಸೇ ನೆವರ್ ಅಂತ. ಬಟ್ ನಂಗೆ ಆ ಥರ ವ್ಯಕ್ತಿತ್ವಗಳ ಅವಶ್ಯಕತೆ ಇಲ್ಲ. ಜಂಟಿಗಳಲ್ಲಿ ಒಂದು 5-6 ಜನ ನನ್ನ ಜೊತೆ ಇರ್ತಾರೆ. ಇವಾಗ ಅಶ್ವಿನಿ ಹ್ಮ್. ಅಂದ್ರೆ SN, ಹ್ಮ್. ಆಮೇಲೆ ರಾಶಿಕಾ, ಆಮೇಲೆ ಸ್ಪಂದನ, ಅಭಿಷೇಕು, ಧನುಷ್, ಹ್ಮ್. ಧ್ರುವಂತು, ರಕ್ಷಿತಾ ಅಂತೂ ಹೇಳ್ಬಿಡಿದಲ್ಲ, ನಾನು ಬಂದ್ಮೇಲೆ ನಿಮ್ ಮನೆಗೆ ಬಂದೇ ಬರ್ತೀನಿ ಹ್ಮ್. ನಾನು, ಎಲ್ಲ ಪ್ಲಾನ್ ಎಲ್ಲ ಆಗೋಗಿದೆ ಅವಳ್ದು. ಹ್ಮ್. ಇಷ್ಟು ಜನ ನನ್ನ ಜೀವನದಲ್ಲಿ ಇರ್ತಾರೆ. ಆದ್ರೆ ನಾಟ್ ಆನ್ ಅ ರೆಗ್ಯುಲರ್ ಬೇಸಿಸ್ ಅಲ್ಲಿ ಇರಲ್ಲ. ಬಟ್ ಆ ಒಂದು ಟಚ್ ಅಂತೂ ಇದ್ದಿರುತ್ತೆ. ಹ್ಮ್. ಇದು ಬಿಟ್ಟು ನಾನು ಯಾವ ಹೆಸರುಗಳನ್ನ ತಗೊಂಡಿಲ್ಲ. ಅವ್ರು ನನ್ನ ಜೀವನದಲ್ಲಿ ಅವಶ್ಯಕತೆನೂ ಇಲ್ಲ, ಇರೋದು ಇಲ್ಲ. ಬಿಗ್ ಬಾಸ್ ಅಲ್ಲಿ ಸರ್ವೈವ್ ಆಗ್ಬೇಕು ಅಂತಂದ್ರೆ ಒಂದಷ್ಟು ಮೈಂಡ್ ಗೇಮ್ ಅನ್ನುವಂಥದ್ದು ಬೇಕೇ ಬೇಕು. ನಿಮ್ಮ ಪ್ರಕಾರ ಯಾರು ಮೈಂಡ್ ಗೇಮ್ ಆಡ್ತಿದ್ದಾರೆ, ಅದ್ರ ಜೊತೆಗೆ ಯಾರು ತುಂಬಾ ಕನ್ನಿಂಗ್ ಆಗಿದ್ದಾರೆ ಅಂತ? ನನಗೆ ಆ ಕನ್ನಿಂಗು ಆ ಥರದ್ದು ಪದಗಳನ್ನ ಬಳಸಕ್ ಇಷ್ಟ ಇಲ್ಲ. ಯಾಕಂದ್ರೆ ಅದೆಲ್ಲ ತುಂಬಾ ಡೀಪ್ ಇದು ಕನ್ನಿ. ಈ ಆಟದಲ್ಲಿ ಅವ್ರವ್ರ ಸ್ಟ್ರಾಟಜಿ ಅವ್ರು ಮಾಡ್ತಾರೆ ಅಂತ ಅಷ್ಟೇ ಹೇಳಿ. ತಂತ್ರಗಾರಿಕೆ, ಕುತಂತ್ರ ಅಂತಾನು ಹೇಳಲ್ಲ, ತಂತ್ರಗಾರಿಕೆ ಅಶ್ವಿನಿ ಅವ್ರು ಉಪಯೋಗಿಸ್ತಿದ್ದಾರೆ, ಗಿಲ್ಲಿ ಒಂದು ರೀತಿಯಲ್ಲಿ ಉಪಯೋಗಿಸ್ತಿದ್ದಾರೆ, ಸುಧಿ ಒಂದು ಉಪಯೋಗಿಸ್ತಾ ಇದ್ದಾರೆ. ಇಷ್ಟು ಜನದ ಆಟಗಾರಿಕೆನಲ್ಲಿ ನಾನು ಸ್ಟ್ರಾಟಜೀಸ್ ನೋಡ್ತಾ ಇದ್ದೀನಿ. ಬಟ್ ಅದು ನಾಟ್ ಇನ್ ಅ ನೆಗೆಟಿವ್ ವೇ. ಆ ಸ್ಟ್ರಾಟಜಿ ಇಲ್ದಿದ್ರೆ ಯಾವುದೇ ಆಟನ ಗೆಲ್ಲಕ್ಕಾಗಲ್ಲ. ಫಿಸಿಕಲ್ ಟಾಸ್ಕ್ ಆಗಿರ್ಬೋದು, ಮೈಂಡ್ ಗೇಮ್ ಆಗಿರ್ಬೋದು. ಸೊ ಇದು ಅವ್ರವ್ರ ರೀತಿಯಲ್ಲಿ ಅವ್ರ ಸ್ಟ್ರಾಟಜಿ ಉಪಯೋಗಿಸ್ತಾ ಇದ್ದಾರೆ. ಈಗ ಓದ್ ಸೀಸನ್ ಅಲ್ಲಿ ಉಗ್ರಂ ಮಂಜು ಅವರು ರಾಜ ಆಗಿ ಎಲ್ಲರನ್ನು ಎಂಟರ್ಟೈನ್ ಮಾಡಿದ್ರು. ಹೌದು. ಸೊ ಅದೇ ರೀತಿ ನಮ್ಮ ಕಾಕ್ರೋಚ್ ಸುದಿ ಅವರು ಆರ್ಭಟಿಸ್ತಾರೆ ಅನ್ನುವಂಥದ್ದು ಒಂದಿತ್ತು. ಬಟ್ ಅಲ್ಲೆಲ್ಲೋ ಒಂದ್ ಕಡೆ ಸೋತ್ರು. ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಕಾಕ್ರೋಚ್ ಸುದಿ ಅವರು ಮೇಕಪ್ ಮಾಡ್ಕೊಳ್ತಿರ್ಬೇಕಾದ್ರೆ ಇವಾಗ ಏನ್ ಡ್ಯಾನ್ಸ್ ಉಂಟಾ ಅಂತ ರಕ್ಷಿತಾ ಡಾನ್ಸ್ ಮಾಡೋದಾ. ಈಗ ಅದು ಕೂಡ ವೈರಲ್ ಆಗ್ತದೆ, ಅವ್ರ ಊಟ ಕೊಡಬೇಡಿ ಅನ್ನೋ ಅಂತ ಹೇಳೋವಂಥದ್ದು. ಸೊ ನಿಜವಾಗ್ಲೂ ವಿಫಲ ಆದ್ರ ಅಂದ್ರೆ ಇವಾಗ ಅಸುರ ಇಡೀ ಮನೆಯ ಸರ್ವಾಧಿಕಾರಿ ಅಂದಾಗ ನಮ್ಮ ಮೈಂಡ್ ಅಲ್ಲ ಬರೋ ಒಂದು ಪಿಕ್ಚರೇ ಬೇರೆ. ಆಮೇಲೆ ಅವ್ರ ವಾಯ್ಸ್, ಅವ್ರ ಆಕ್ಷನ್ಸ್, ವಿಲ್ಲನ್ ಆಗಿರೋದ್ರಿಂದ ಅವ್ರು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತೇನೋ ಅಂತ ನಾವ್ ಅನ್ಕೋತೀವಿ, ನಿಜ. ಬಟ್ ಅಲ್ಲಿ ಆ 18 ಜನನ್ನ ಸಂಭಾಳಿಸೋದು ತುಂಬಾ ಕಷ್ಟ. ಯಾಕಂದ್ರೆ ನಾವ್ ಯಾರು ಮಾತು ಕೇಳಲ್ಲ. ಬಿಗ್ ಬಾಸ್ ಹೇಳಿರ್ಬೋದು ನೀನ್ ಅಸುರ ಅಂತ, ನೀನ್ ಮಾತು ಕೇಳೋದು ನಮ್ಗೇನ್ ಹೇಳಿರಲ್ಲ. ಅದ್ ಆರ್ಡರ್ ಬಿಗ್ ಬಾಸ್ ಇಂದ ಬಂದ್ರೆ ಕೇಳ್ತಿದ್ವಿ. ಸೊ ಹಾಗಾಗಿ ಅವ್ರು ಯಾರ್ಯಾರು ನನ್ನ ಇದ್ರಿಗೆ ಬರ್ತಾರೋ ಹೆದರ್ಸ್ಕೊಂಡೋ ತಮಾಷೆ ಮಾಡ್ಕೊಂಡೋ ಮಾಡಿದ್ರು. ನಾವ್ ಅನ್ಕೊಂಡಿದ್ ಮಟ್ಟಿಗೆ ಅಸುರ ಆಗ್ಲಿಲ್ಲ. ಬಟ್ ಅದನ್ನ ಫೇಲ್ಯೂರ್ ಅಂತಾನು ಹೇಳಲ್ಲ. ಅಸುರ ಅಂದ ತಕ್ಷಣ ಕೆಟ್ಟವನೇ ಆಗಿರ್ಬೇಕು. ಅವನ ಅಸುರನ ಒಂದು ಕುಲದಲ್ಲಿ ಹುಟ್ಟಿರ್ಬೋದು, ಅವ್ನು ತಮಾಷೆ ಮಾಡೋ ಅಸುರನೇ ಆಗಿರ್ಬೋದು. ಸೊ ಅದನ್ನ ಉಪಯೋಗಿಸ್ಕೊಂಡ್ರು ಅಷ್ಟೇ, ಫೇಲ್ಯೂರ್ ಅಂತ ನಾನು ಹೇಳಕ್ ಹೋಗಲ್ಲ. ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಏನೆಲ್ಲಾ ಶಾಪಿಂಗ್ ಮಾಡಿದ್ರಿ, ಅದ್ರ ಜೊತೆಗೆ ಬಿಗ್ ಬಾಸ್ ಇಂದ ಎಷ್ಟು ಸಂಭಾವನೆ ಬಂದು ಗೊತ್ತು, ರಿವೀಲ್ ಮಾಡಲ್ಲ ಅಂತ ಸಂಭಾವನೆ. ಬಟ್ ಏನೆಲ್ಲ ಶಾಪಿಂಗ್ ಮಾಡಿದ್ರಿ, ಎಷ್ಟಕ್ಕೆ ನನ್ಗೆ ಆಕ್ಚುಲಿ ಶಾಪಿಂಗ್ ಮಾಡಕ್ಕೆ ಟೈಮೇ ಸಿಕ್ಕಿದ್ ಕಡಿಮೆ. ಯಾಕಂದ್ರೆ ನಾನು ಹೇಳ್ದೆ ಪುಟ್ಟಕ್ಕನ ಮಕ್ಕಳು ಮಾಡ್ತಾ ಇದ್ದೆ, ಅದನ್ನ ಮುಗಿಸ್ ಹೋಗ್ಬೇಕಾಗಿತ್ತು. ನಂಗೆ 2 ದಿನ ಟೈಮ್ ಸಿಕ್ಕಿದ್ದು ಬಿಗ್ ಬಾಸ್ ಮನೆಗೆ ಹೋಗೋಕ್ ಮುಂಚೆ. ಒಂದಿನ ಶಾಪಿಂಗು, ಒಂದಿನ ನಾನು ಪ್ಯಾಕಿಂಗ್ ಆಗೋಯ್ತು. ನನ್ ಬಟ್ಟೆ, ಸ್ಲಿಪ್ಪರ್ಸ್, ಬೇಸಿಕ್ಸ್ ನೆಸೆಸಿಟೀಸ್, ಟಾಯ್ಲೆಟರೀಸ್, ಮೇಕಪ್ಸ್ ಅದನ್ನೆಲ್ಲ ತಗೊಂಡಿದ್ದಷ್ಟೇ. ಸಂಭಾವನೆ ಚೆನ್ನಾಗ್ ಬಂತು. ನಾನೇನ್ ತಗೊಂಡಿದ್ನೋ ಅದಕ್ಕೆ ಬ್ರೇಕ್ ಇವನ್ ಆಯ್ತು. ಆಯ್ತಾ? ಬಿಗ್ ಬಾಸ್ ಈ ತರ ಆಫರ್ ಬಂದಿದೆ ಅಂತ ಗೊತ್ತಾದ ತಕ್ಷಣ ಮನೆಯವ್ರಿಗೆ ಯಾರಿಗೆ ಶೇರ್ ಮಾಡಿದ್ರಿ ಅಂತ? ನಮ್ಮ ಮನೆಯವ್ರಿಗೆ, ನನ್ ಗಂಡ, ನನ್ ಮಗಂಗೆ. ಏನ್ ಹೇಳಿದ್ರು ಅವಾಗ? ನನ್ ಮಗಂಗ್ ಗೊತ್ತು. ನನ್ ಮಗಂಗೆ ಮುಂಚೆಯಿಂದನೂ ನಂಗೆ ಬಿಗ್ ಬಾಸ್ ಇಷ್ಟ ಅನ್ನೋದು ಗೊತ್ತು. ಬಿಗ್ ಬಾಸ್ ಮುಂಚೆ ಬಂದಿತ್ತು ಅನ್ನೋದು ಗೊತ್ತು. ನಾನ್ ಬೇಡ ಅಂತ ಬರಲ್ಲ ಅಂತ ಹೇಳಿದೀನಿ ಅಂತಾನು ಗೊತ್ತು. ಅವ್ನು ಒಂದೇ ಮಾತು ಹೇಳ್ದ, ಅಮ್ಮ ಆಪರ್ಚುನಿಟಿ ಎಷ್ಟು ಸತಿ ನಿನ್ ಮನೆ ಬಾಗ್ಲು ತಟ್ಟಿದ್ರು, ನೀನ್ ನೋಡಿದ್ರೆ ಪಕ್ಕದ ಮನೆಗೆ ಹೋಗಿ ಅಂತ ಹೇಳ್ತಾ ಇದ್ಯಾ, ನೀನ್ ಮಾಡು ಈ ಸತಿ ಅಂತ ಹೇಳ್ದ. ಆಮೇಲೆ ದೊಡ್ಡ ಹುಡುಗ ಆಗಿದ್ದಾನೆ, ಅವ್ನ ನೋಡ್ಕೊಳ್ತಾನೆ. ಆಮೇಲೆ ನಮ್ಮ ಮನೆಯವ್ರು, ಅವ್ರಿಗೆ ಬಿಗ್ ಬಾಸ್ ಎಲ್ಲ ಇಷ್ಟ ಆಗ್ತಿರ್ಲಿಲ್ಲ, ನೋಡ್ತಿರ್ಲಿಲ್ಲ. ಅವರು ಯಾವಾಗ ನೋಡಿದ್ರು ಬಿಗ್ ಬಾಸ್ ಅಂತ ಇರ್ತೀಯ, ಹೋಗ್ಲಿ ಈ ಸತಿ ಹೋಗ್ಬಿಟ್ಟು ಬಾ ನೋಡೋಣ ಅದೇನಾಗುತ್ತೆ ಅಂದಿದ್ದು. ಸೊ ನನ್ಗೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಯಾಕಂದ್ರೆ ನಾನ್ ಫಸ್ಟ್ ಯೋಚನೆ ಮಾಡೋದು ನನ್ನ ಫ್ಯಾಮಿಲಿ ಅಲ್ವಾ, ನನ್ನಿಂದ ಅವ್ರಿಗೆ ತೊಂದರೆ ಆಗೋದು, ಇನ್ನೇನೋ ಆಗೋದು ಬೇಡ ಅಂತ ಒಂದಷ್ಟು ಮಾತುಗಳನ್ನ ಕೂಡ ಆಡ್ದೆ. ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ನಾನು ಈ ತರ ಇರ್ಬೋದು, ಅಲ್ಲಿ ಹೋದ್ಮೇಲೆ ನನ್ನ ವ್ಯಕ್ತಿತ್ವನೇ ಚೇಂಜ್ ಆಗ್ಬೋದು. ಅಲ್ಲಿನ ಪರಿಸರಕ್ಕೆ ತಕ್ಕಂಗೆ ನಾನು ಕೆಟ್ಟ ಭಾಷೆ ಮಾತಾಡಿದ್ದಿರ್ಬೋದಾಗಿತ್ತು, ಅಥವಾ ಕೆಟ್ಟ ರೀತಿನಲ್ಲಿ ನನ್ನ ಇಮೇಜ್ ನ ಚೇಂಜ್ ಮಾಡ್ಕೊಳ್ಬೋದಾಗಿತ್ತು. ಏನೇ ಆದ್ರೂ ಇವರಿಬ್ರು ಬದುಕಿನಲ್ಲಿ ಅದು ಎಫೆಕ್ಟ್ ಆಗ್ಬಾರ್ದು, ಅದು ನನ್ನ ತಲೆನಲ್ಲಿತ್ತು.
ಅದನ್ನೆಲ್ಲ ಹೇಳ್ದೆ. ಅಕಸ್ಮಾತ್ ಈ ತರ ಆದ್ರೂ ಆಗ್ಬೋದು, ಏನ್ ಮಾಡ್ತೀರಾ ಅಂತ. ನಮ್ಮ ಮನೆಯವರು ಹೇಳಿದ್ರು, ನಾವ್ ಯಾರನ್ನ ಇಂಪ್ರೆಸ್ ಮಾಡ್ಬೇಕು, ನೀನ್ ಏನು ಅನ್ನೋದು ನನಗ್ ಗೊತ್ತಿದೆ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ನಿಂಗ್ ಹೆಂಗ್ ಬೇಕೋ ಹಂಗ ಆಟ ಆಡ್ಕೊಂಡ್ ಬಾ ನ್ಯಾಯವಾದ ರೀತಿನಲ್ಲಿ. ನೀನಲ್ಲದ ನೀನ್ ಏನೋ ಮಾಡಕ್ ಹೋಗ್ಬೇಡ. ನೀನ್ ಹೇಗಿದ್ಯೋ ಹಾಗೆ ಇದ್ದು ಅದು ಜನಗಳಿಗೆ ಇಷ್ಟ ಆಗದೆ ಹೋದ್ರೆ ಅದು ಬೇರೆ ಇದು. ನೀನ್ ಅಲ್ಲಿ ಗೆಲ್ಬೇಕು ಅಂತ ನಿಂದೇನೋ ನೀನ್ ಅಲ್ಲಿ ಮಾಡದೇ ಇರೋದನ್ನ ಮಾತಾಡದೇ ಇರೋದನ್ನ ಅಲ್ಲಿ ಮಾಡಕ್ ಹೋಗ್ಬೇಡ ಅಂತ ಹೇಳಿದ್ರು. ನನ್ ಮಗ ಅಂತೂ ಫುಲ್ ಖುಷಿ, 3 ತಿಂಗಳು ಇರ್ಬರ್ಬೇಕು ಅಂತ ಹೇಳಿದ್ರೆ. ಅವನಿಗೆ ಜಾಸ್ತಿ ನಿರಾಶೆ ಆಗಿರೋದು, ಏನ್ ಇಷ್ಟ ಬೇಗ ಬಂದ್ಬಿಟ್ಟಿಯಲ್ಲಮ್ಮ ಅಂತ. ಸೊ ಅವರಿಬ್ರಿಗೂ ಹೇಳಿದ್ದೆ, ಅವರಿಬ್ರು ಧೈರ್ಯ ತಗೊಂಡು ಹೋಗಿದ್ರು. ಅಲ್ಲಿನ ಸಿಚುವೇಶನ್ ತಕ್ಕಂಗೆ ಕೆಲವೊಂದ್ಸಲ ನಾವು ಅಂದ್ರೆ ಲೌಡ್ ಆಗಿ ಮಾತಾಡ್ಬೇಕಾಗುತ್ತೆ. ಬಿಕಾಸ್ ಯಾಕಂತಂದ್ರೆ ಅಲ್ಲಿ ಪಿಚ್ ಆಗಿ ಮಾತಾಡಿಲ್ಲ ಅಂತ ನಾವು ಸರ್ವೈವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಒಂದೊಂದು ಸಿಚುವೇಶನ್ ಅಲ್ಲಿ. ಸೊ ಇಲ್ಲಿ ಪ್ರೋಮೋಗಳಲ್ಲಿ ಆತರ ಈ ತರ ಎಲ್ಲ ತೋರಿಸಿದಾಗ ಅದನ್ನೆಲ್ಲ ನೋಡಿ ಮನೆಯವ್ರು ಏನಾದ್ರು ಹೇಳಿದ್ರ ನಿಮ್ಗೆ ಬಂದ್ಮೇಲೆ? ಇಲ್ಲ ಇಲ್ಲ, ನಾನು 11 ವರ್ಷಗಳಿಂದ ಗೊತ್ತಲ್ಲ ಅವರಿಗೆ. ನಾನ್ ಟಿವಿ ಹಾಕಿದಾಗ ವಾಯ್ಸ್ ಗಳೆಲ್ಲ ಹೋಗ್ತಾ ಇರುತ್ತಲ್ಲ, ಅವ್ರಿಗೆ ಗೊತ್ತಿರುತ್ತಲ್ಲ ಈ ತರನೇ ಆಗೋದು ಅಂತ. ಸೊ ಹಾಗಾಗಿ ಏನು ಹೇಳಿಲ್ಲ. ಮನೆಯಿಂದ ಚೆನ್ನಾಗಿ ಆಡಿದ್ರ ಅಂತೆಲ್ಲ ಹೇಳಿದ್ರ? ನನ್ನ ಆಟದ ಬಗ್ಗೆ ಇದ್ ಮಾಡಿದ್ರು. ನನ್ ಮಗ ನೀನೇನೋ ಸ್ವಲ್ಪ ಜಗಳ ಆಡ್ಬೇಕಾಗಿತ್ತು, ಯಾಕೆ ಜಗಳ ಆಡಿಲ್ಲ ಅಂತ. ಅವ್ರು ಸುಮ್ನೆ ಸೈಲೆಂಟ್ ಆಗ್ಬಿಟ್ಟೆ, ನಿನ್ 3 ವಾರದಲ್ಲಿ ನನ್ಗೆ ಗೊತ್ತಾಯ್ತು ನೀನ್ ಸೈಲೆಂಟ್ ಆದ ತಕ್ಷಣ ಅಂತ. ಅವ್ನ್ ನನಗ್ ಬೈದ, ಆಡ್ಬೇಕಾಗಿತ್ತು ಜಗಳ, ಎಲ್ಲೆಲ್ ಬೇಕೋ ಅಲ್ಲೆಲ್ಲ ಆಡ್ಬೇಕಾಗಿತ್ತು ಅಂತ. ಬಟ್ ನನಗೆ ಲೌಡ್ ವಾಯ್ಸೇ ಆಗಲ್ಲ. ಸೊ ಹಾಗಾಗಿ ನಾನ್ ನಿಮ್ಗೇನೋ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಜಗಳ ಇದೇ ರೀತಿನೇ ಇರುತ್ತೆ. ನೀನ್ ಮಾಡಿದ ತಪ್ಪು, ನೀನ್ ಹಿಂಗ್ ಮಾಡ್ದೆ ಹಂಗ್ ಮಾಡ್ದೆ ಅಂತೀನಿ ಹೊರತು ಹಿಂಗ್ ಹೋಗೋದು ಕಷ್ಟ. ಹೋಗಲ್ಲ ಅಂತಲ್ಲ, ಹೋಗ್ತೀನಿ, ಅವಶ್ಯಕತೆ ತೀರಾ ಅನಿವಾರ್ಯ ಅಂದಾಗ ಹೋಗ್ತೀನಿ ಹೊರತು ದಿನಕ್ಕೆ 4 ಸತಿ ಹೋಗಕ್ ಸಾಧ್ಯನೇ ಇಲ್ಲ ನನ್ಗೆ. ಹಾಗಾಗಿ ಜಗಳ ಮಾಡಿಲ್ಲ. ಬಟ್ ಅದ್ ಬೇಕು, ತುಂಬಾ ಮುಖ್ಯ ಅಲ್ಲಿ. ನೆಕ್ಸ್ಟ್ ಈಗ ರೀಸೆಂಟ್ ಆಗಿ ಏನಂತಂದ್ರೆ ನಿಮ್ಮ ಪ್ರಾಜೆಕ್ಟ್ ಪುಟ್ಟಕ್ಕನ ಮಕ್ಕಳು ಅದ್ ಮುಗಿಸಿ ಬಂದಿದಾರ ಅಥವಾ ಅವ್ರು ಕೇಳ್ಕೊಂಡ್ ಬಂದಿದಾರ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಬಂಗಾರಮ್ಮನ ಕ್ಯಾರೆಕ್ಟರ್ ಮತ್ತೆ ನೋಡಬಹುದಾ ಅಂತ? ಬಹುಶಃ ಕಷ್ಟ ಆಗತ್ತೆ ಅನ್ಸುತ್ತೆ. ಯಾಕಂದ್ರೆ ಎರಡು ಏನದು ಆಪೋಸಿಟ್ ಚಾನೆಲ್ಗಳಾಗಿರೋದ್ರಿಂದ. ಅಂದ್ರೆ ನನ್ಗೆ ಆ ಚಾನಲ್ನು ಅವಕಾಶ ಕೊಟ್ಟಿದೆ. ಇಷ್ಟು 4 ವರ್ಷಗಳ ಕಾಲ ಬಂಗಾರಮ್ಮ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಮಿಂಚಿದೀನಿ, ಜನಗಳಿಗೆ ಹತ್ರ ಆಗಿದ್ದೀನಿ. ಆಮೇಲೆ ಇವಾಗ ಈ ಕಲರ್ಸ್ ಕೂಡ ನನ್ಗೆ ಇಂಥ ಬಿಗ್ ಬಾಸ್ ಅಂತ ಒಂದು ದೊಡ್ಡ ವೇದಿಕೆ ಕೊಟ್ಟಿದೆ. ನನ್ಗೆ ಯಾರು ಕಡಿಮೆ ಅಲ್ಲ. ಬಟ್ ನಾವಿಲ್ಲಿ ಒಂದು ಕಾಂಟ್ರಾಕ್ಟ್ ಅಲ್ಲಿ ಹೋಗಿರ್ತೀವಿ. ಇವಾಗ ಅಲ್ಲಿ ಒಂದು ಕಾಂಟ್ರಾಕ್ಟ್ ಮುಗಿಸಿ ಇಲ್ಲಿಗೆ ಒಂದು ಕಾಂಟ್ರಾಕ್ಟ್ ಎಂಟ್ರಿ ಆಗಿರ್ತೀನಿ. ಅದ್ರದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇಷ್ಟು ದಿನಗಳ ಕಾಲ ನೀವು ಬೇರೆ ಎಲ್ಲೂ ಹೋಗಿ ಆಕ್ಟ್ ಮಾಡೋ ಹಾಗಿಲ್ಲ ಅನ್ನತ್ತೆ. ಆ ರೂಲ್ಸ್ ನ ಮುಗಿದು ಮತ್ತೆ ನನ್ ಬಂಗಾರಮ್ಮನ್ ಕ್ಯಾರೆಕ್ಟರ್ ಹೋಗಕ್ಕಾಗಲ್ಲ. ಅವರು ನನ್ಗೆ 2 ಕೈಗಳಿಂದ ಬರಮಾಡ್ಕೊಳಕ್ ಸಿದ್ಧವಾಗಿದ್ದಾರೆ. ಅಂದ್ರೆ ಬಟ್ ಬಹುಶಃ ಈ ರೂಲ್ಸ್ ಇಂದ ನಾನು ಹೋಗಕ್ಕಾಗಲ್ಲ. ಈ ರೂಲ್ಸ್ ಇಂದ ನಾನು ಹೊರಗಡೆ ಬರೋಷ್ಟರಲ್ಲಿ ಬಹುಶಃ ಪುಟ್ಟಕ್ಕನ ಮಕ್ಕಳು ಮುಗ್ದಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನೀವು ಬಿಗ್ ಬಾಸ್ ಹೋದ್ಮೇಲೆ ಎಷ್ಟು ಸಪೋರ್ಟ್ ಸಿಕ್ತು ಪುಟ್ಟಕ್ಕನ ಮಕ್ಕಳು ಟೀಮ್ ಕಡೆಯಿಂದ ಅಂತ? ಅಂದ್ರೆ ನಾವ್ ಹೇಳೋ ಹಾಗೆ ಇಲ್ವಲ್ಲ, ಪ್ರೋಟೋಕಾಲ್ ಅಲ್ವಾ ಅದು. ನಾನು ಹೋಗ್ತಿದ್ದೀನಿ, ನಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇವಾಗ ಅದೊಂದು ಗಿಲ್ಟ್ ಬೇರೆ ಇದೆ ನೋಡಿ, ಅಷ್ಟು ಕ್ಲೋಸ್ ಆಗಿದ್ದವ್ರಿಗೆ ಒಬ್ರಿಗೂ ಒಂದ್ ವಿಷಯ ಬಿಟ್ಟಿಲ್ವಲ್ಲ ಅಂತ. ನನ್ಗಿನ್ನೂ ಹೊರ ಪ್ರಪಂಚಕ್ಕೆ ಕಾಲಿಡೋಕ್ ಟೈಮೇ ಸಿಕ್ಕಿಲ್ಲ. ಮೊನ್ನೆ ಬಂದಿದ್ದು, ನೆನ್ನೆ ಪೂರ್ತಿ ಇಂಟರ್ವ್ಯೂ, ಇವತ್ತು ಇಂಟರ್ವ್ಯೂ. ಇದೆಲ್ಲ ಮುಗಿದ್ಮೇಲೆ ಬಹುಶಃ ಕಾಂಟ್ಯಾಕ್ಟ್ ಮಾಡ್ತೀನಿ. ಯಾರಾದ್ರೂ ಕಾಲ್ ಮಾಡಿದ್ರ ಮೇಡಮ್ ಹೊರಗಡೆ ಬಂದ್ಮೇಲೆ? ಎಲ್ಲಿಂದ? ನಿಮ್ಮ ಟೀಮ್ ಕಡೆಯಿಂದ ಪುಟ್ಟಕ್ಕನ ಮಕ್ಕಳು? ಹೌದು, ಕಾಲ್ ಬಂದಿದೆ, ಮೆಸೇಜ್ ಬಂದಿದೆ, ಎಲ್ಲ ಬಂದಿದೆ. ನಾನು ಅಟೆಂಡ್ ಮಾಡಕ್ ಆಗ್ತಿಲ್ಲ ಅಷ್ಟೇ. ಓಕೆ, ಎನಿವೆ ಫೈನಲ್ ಆಗಿ ನೀವು ಬಿಟ್ರೆ ಅಟೆಂಡ್ ಮಾಡ್ತೀನಿ. ಮುಗಿಸಿ ಅಂತ ಹೇಳ್ತಿದ್ದೀರಾ? ಇಲ್ಲ, ಹಾಗಲ್ಲ. ನೀವು ಅಂದ್ರೆ ನೀವಲ್ಲ, ಈ ಇಂಟರ್ವ್ಯೂಗಳು ಮುಗಿದ್ಮೇಲೆ ಆರಾಮಾಗಿ ಕೂತ್ಕೊಂಡು ನೀವು ಮಾತಾಡಕ್ ರೆಡಿ ಇದ್ರು, ಅಲ್ಲಿ ಸರೋಜಾ ದೇವಿ ರೆಡಿ ಇಲ್ಲ ಮೇಡಮ್. ಎನಿವೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು, ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ. ನನಗಂತೂ ಹೆಂಗಂತಂದ್ರೆ ಆಸ್ ಎ ಮದರ್ ಜೊತೆ ಶೇರ್ ಮಾಡ್ದಂಗೆ ಅನ್ನೋ ಫೀಲಿಂಗ್ಸ್ ನನಗೆ ಬಂತು. ತುಂಬಾನೇ ಖುಷಿ ಆಯ್ತು. ಫೈನಲಿ ಕನ್ನಡಿಗರಿಗೆ ಒಂದಷ್ಟು 2 ವಾರಗಳ ಕಾಲ ವೋಟ್ ಮಾಡಿರುವಂತಹ ಕನ್ನಡಿಗರಿಗೆ ಆಗಿರ್ಬೋದು, ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಏನ್ ಹೇಳ್ತೀರಾ ಅಂತ? ಫಸ್ಟ್ ಆಫ್ ಆಲ್ ನಿಮ್ಗೆ ಮತ್ತೆ ನಮ್ಮ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು ಮಂಜುವರೆ. ಅಂದ್ರೆ ನಾನು ಇಷ್ಟೊತ್ತು ಹೇಳಿದ್ದು ಅದು ಕೇವಲ ನನ್ನ ದೃಷ್ಟಿಕೋನ. ಅದರಲ್ಲಿ ಇವ್ರದ್ ಮಾಡಿದ್ದೇ ತಪ್ಪು, ಇವ್ರು ಆಡಿದ್ದೇ ಸರಿ ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ. ನನ್ನ ಜಾಗದಿಂದ ನಾನ್ ನೋಡಿದಾಗ ಏನ್ ಕಾಣಿಸ್ತು ಅದನ್ನಷ್ಟೇ ಹೇಳಿದೀನಿ. ಅದೇ ಸತ್ಯ ಅಂತಾನೂ ಅಲ್ಲ, ಅದೇ ನಿಜ ಅಂತಾನೂ ಅಲ್ಲ. ಬಟ್ ಅದೊಂದ್ ಮಾತನ್ನ ಆಡಕ್ಕೆ ನಂಗೆ ಅವಕಾಶ ಮಾಡ್ಕೊಟ್ರಲ್ಲ, ಅದಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು. ಇನ್ನು ನನ್ನ ಕನ್ನಡ ಜನತೆಗೆ ಎಷ್ಟು ಹೇಳಿದ್ರು ಸಾಲಲ್ಲ. ಯಾಕೆಂದ್ರೆ ನಾನು ಹೇಳೋದು ಒಂದೇ, ಇಷ್ಟು ದಿನ ನಟಿ ಮಂಜು ಭಾಷಿಣಿಯನ್ನ ನೋಡಿ ನಟಿಯನ್ನ ಅವರು ಒಪ್ಕೊಂಡಿದ್ರು, ಇಷ್ಟಪಡ್ತಿದ್ರು. ಬಟ್ ನಾನ್ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಬರೀ 3 ವಾರಗಳ ಕಾಲ ಒಂದು ಗ್ಲಿಮ್ಸ್ ಅಂತ ಪೂರ್ತಿಯಾಗಿ ನಾನು ಇನ್ನು ಏನು, ನನ್ನ ವ್ಯಕ್ತಿತ್ವ ಏನು, ನನ್ನ ನಿರ್ಧಾರ, ನಿಲುವುಗಳು, ಅದನ್ನೆಲ್ಲ ನಾನು ತೋರ್ಸಕ್ಕೆ ಆಗ್ಲಿಲ್ಲ. ಕರ್ನಾಟಕ ಜನತೆಗೆ ಆ ಅವಕಾಶ ಸಿಗ್ಲಿಲ್ಲ. ಬೇಜಾರಿದೆ, ಬಟ್ ಖುಷಿನೂ ಇದೆ. ಯಾಕೆ ಅಂತ ಹೇಳಿದ್ರೆ ಆ 3 ವಾರಗಳ ಕಾಲದಲ್ಲಿ ಇನ್ನೊಂದಷ್ಟು ಕನ್ನಡ ಮನಸ್ಸುಗಳಿಗೆ ಹತ್ರ ಆದೆ, ಒಂದಷ್ಟು ಸಪೋರ್ಟ್ಗಳನ್ನ ಬಂತು. ನನ್ ಫೋನಲ್ಲಿ ನೋಡಿದ್ರೆ ನಾನು ಇನ್ನೂ ಪೂರ್ತಿ ನೋಡಕ್ಕೆ ಆಗಿಲ್ಲ, ಮೇಲ್ಮೇಲ್ ನೋಡಿದೀನಿ. ಎಷ್ಟು ಪ್ರೀತಿ, ಎಷ್ಟು ಸಪೋರ್ಟು. ಮಂಜು ಭಾಷಿಣಿನ ಇಷ್ಟಪಟ್ರಲ್ಲ, ಇಷ್ಟು ದಿನ ನಟಿ ಬೇರೆ, ಇಷ್ಟು ದಿನ ಮಂಜು ಭಾಷಿಣಿನ ವ್ಯಕ್ತಿತ್ವವನ್ನೇ ಇಷ್ಟಪಟ್ಟಿದ್ರಲ್ಲ, ಅದಕ್ಕೆ ನಾನು ಯಾವಾಗ್ಲೂ ಕೃತಜ್ಞಳಾಗಿರ್ತೀನಿ. ನಾನು ಯಾವಾಗ್ಲೂ ಹೇಳೋದು ಒಂದೇ,
ನನ್ನ ಪ್ರೀತಿಯ ಎಲ್ಲ ಕನ್ನಡದ ಹೃದಯಗಳಿಗೆ ನನ್ನ ನಮಸ್ಕಾರ. ನಿಮ್ಮ ಈ ಪ್ರೀತಿ, ವಿಶ್ವಾಸ, ಅಭಿಮಾನವೇ ನನ್ನ ಕೊರಳಿನ ಮುತ್ತಿನ ಹಾರ. ಯಾಕೆಂತ ಹೇಳಿದ್ರೆ ಅವ್ರು ಒಂದೊಂದು ಪ್ರೀತಿನೂ ಬೆಲೆ ಬಾಳುವ ಮುತ್ತು. ಅದನ್ನ ಜೋಡಿಸ್ಕೊಂಡೇ ಬಂದಿದ್ದೀನಿ ಇಷ್ಟು ವರ್ಷಗಳ ಕಾಲ. ಇದಿನ್ನಷ್ಟು ಜಾಸ್ತಿ ಆಗ್ತಿರ್ಲಿ, ಅದನ್ನ ಅಷ್ಟೇ ಜತನದಿಂದ ಕಾಪಾಡ್ತೀನಿ. ನಿಮ್ಮ ಬಾಳಲು, ಪ್ರತಿಯೊಬ್ರು ಬಾಳಲು ಕೂಡ ನಗು ಮತ್ತೆ ಶಾಂತಿ ಮತ್ತೆ ಹಣ ಎಲ್ಲ ಚೆನ್ನಾಗಿ ತುಂಬಿರ್ಲಿ ಅಂತ ಯಾವಾಗ್ಲೂ ನನ್ನ ಕಡೆಯಿಂದ ಪ್ರಾರ್ಥಿಸ್ತೀನಿ. ಮೇಡಮ್, ಬಿಗ್ ಬಾಸ್ ಅಂತೂ ಮುಗ್ದಾಯ್ತು. ಸೊ ಎಲ್ಲಿಗೆ ಹೋಗ್ಬೇಕು ಅಂತ ನೆಕ್ಸ್ಟ್ ಪ್ಲಾನ್ ಇಟ್ಕೊಂಡಿದ್ರ? ಕೆರಿಯರ್ ವೈಸ್ ಅಲ್ಲಿ ನನಗೆ ತೃಪ್ತಿ ಇದೆ. ನಾನು ಏನೇನ್ ಅನ್ಕೊಂಡಿದೀನೋ ಅದನ್ನೆಲ್ಲ ಸಾಧಿಸ್ಕೊಂಡು ಬಂದಿದ್ದೀನಿ. ಒಂದು, ಅದು ನನ್ನ ಆಕ್ಟಿಂಗ್ ಕೆರಿಯರ್ ಆಗಿರ್ಬೋದು ಅಥವಾ ನಮ್ಮ ಬಿಸ್ನೆಸ್ ಆಗಿರ್ಬೋದು, ಅದೆಲ್ಲ ಚೆನ್ನಾಗೇ ನಡ್ಕೊಂಡು ಬಂದಿದೆ. ಅದು ಬಿಟ್ಟು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಬಕೆಟ್ ಲಿಸ್ಟ್ ಅಂತ ಇರುತ್ತಲ್ಲ, ಅಂದ್ರೆ ನಾನು ಇದ್ ಮಾಡ್ಬೇಕು. ಸಾಮಾಜಿಕವಾಗಿ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನೇ ನಾನು ಹೊರಗಡೆ ಪ್ರಚಾರ ಮಾಡ್ಕೋಬೇಕು ಅಂತಿಲ್ಲ, ಆ ಪ್ರಚಾರ ನಂಗೆ ಬೇಕಾಗೂ ಇಲ್ಲ. ಅದು ನನ್ನ ಮನಸ್ಸಿಗೆ ತೃಪ್ತಿ ಕೊಡುವಂತ ಕೆಲಸಗಳು. ಆ ತರದ್ ಇನ್ನೂ ಹಲವಾರು ಸಾಮಾಜಿಕ ಪ್ರಾಜೆಕ್ಟ್ ಗಳಿದೆ ನಂದು. ಅದನ್ನೆಲ್ಲ ಒಂದೊಂದೇ ಟಿಕ್ ಮಾಡ್ಕೊಂಡು ಆದಷ್ಟು ಬೇಗ, ಅಂದ್ರೆ ಅದಕ್ಕಷ್ಟು ಸಮಯನೂ ಇರೋದಿಲ್ವಲ್ಲ, ಸೊ ಎಲ್ಲಾನು ಟಿಕ್ ಮಾಡ್ಕೊಂಡು ಬರ್ತೀನಿ. ನನಗೆ ಚಾಲೆಂಜ್ ಮಾಡುವಂತಹ, ನನಗೆ ತೃಪ್ತಿ ಕೊಡುವಂತಹ ಯಾವ್ದಾದ್ರು ಕ್ಯಾರೆಕ್ಟರ್ ಬಂದರೆ, ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಯಾಕಂದ್ರೆ ನನ್ಗೆ ಅದು ಜೀವನಾಧಾರಕ್ಕೋಸ್ಕರ ಮಾಡ್ಬೇಕಾಗಿರೋ ಒಂದು ವೃತ್ತಿ ಅಲ್ಲ ಈಗ ಕಲೆ. ಹಾಗಾಗಿ ನನಗೆ ತುಂಬಾ ಇಂಟ್ರೆಸ್ಟಿಂಗು, ಈ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ, ಬಿಟ್ರೆ ಸಿಗಲ್ಲ, ಅಥವಾ ನಾನ್ ಮಾಡಕ್ ಆಗುತ್ತಾ ಇದನ್ನ ಅಂತ ಕ್ಯಾರೆಕ್ಟರ್ ಬಂದ್ರೆ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತೀನಿ. ಜೊತೆನಲ್ಲಿ ನಮ್ ಬಿಸ್ನೆಸ್ ಇದ್ದೇ ಇದೆ, ಜೊತೆನಲ್ಲಿ ನಮ್ಮ ಈ ಪ್ರಾಜೆಕ್ಟ್ಸ್ ಎಲ್ಲ ಇದ್ರದ್ದು ಸೋಷಿಯಲ್ ಪ್ರಾಜೆಕ್ಟ್ಸ್ ಎಲ್ಲ ಇರೋದ್ರಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಎಲ್ಲಿದ್ರು ತೃಪ್ತಿಯಾಗಿ ಸಂತೋಷವಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಒಂದಷ್ಟು ಸಮಯವನ್ನ ಕೊಟ್ಟಿದ್ದಕ್ಕೆ. ಒಳ್ಳೇದಾಗ್ಲಿ, ನೀವು ಅನ್ಕೊಂಡಿರುವಂತಹ ಕನಸೆಲ್ಲಾನು ಕೂಡ ನನಸಾಗ್ಲಿ. ನಮ್ಮ ಬಾಸ್ ಟಿವಿ ಕಡೆಯಿಂದ ಹಾಗೆ ನಮ್ಮ ವೀಕ್ಷಕರ ಕಡೆಯಿಂದ ನಿಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು ಮಂಜು ಅವರೇ. ಇದಾಗಿತ್ತು ಬಿಗ್ ಬಾಸ್ ಖ್ಯಾತಿಯ ಹಾಗೇನೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಿರುತೆರೆ ಹಾಗೂ ಹಿರಿತೆರೆ ವೀಕ್ಷಕರನ್ನ ಸದಾ ತನ್ನ ನಟನೆಯ ಮೂಲಕ ಎಂಟರ್ಟೈನ್ ಮಾಡುವಂತಹ ಹಿರಿಯ ನಟಿ ಮಂಜು ಭಾಷಿಣಿಯವರ ಮಾತು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.